ಗಣಪತಿ ವಿಸರ್ಜನೆ ವೇಳೆ ಘೋರ ಘಟನೆ ಹಾಸನ ತಾಲೂಕಿನ ಮೊಸಳೆ ಹೊಸಳೆಯಲ್ಲಿ ನಿನ್ನೆ ರಾತ್ರಿ ನಡೆದಿದೆ. ಈ ಘಟನೆಯಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು 4 ಈಗ ಅಸುನೀಗಿದ್ದಾರೆ. ನಿನ್ನೆ DJ ನೃತ್ಯ ಮಾಡಲಿಕ್ಕೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಂಥ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಅವರ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ. ಇಂಜಿನಿಯರಿಂಗ್ ಹಾಸ್ಟೆಲ್ನಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದಂಥ ಕೆಲ ವಿದ್ಯಾರ್ಥಿಗಳು ನಿನ್ನೆ DJ ನೃತ್ಯವನ್ನು ನಡೆಸುವ ಸಂದರ್ಭದಲ್ಲಿ ಟ್ರಕ್ ಹರಿದು ಸಾವನ್ನಪ್ಪಿದ್ರು. ಈಗ ನಿನ್ನೆ ಹೇಗಾಯಿತು ಘಟನೆ, ಆ ಘಟನೆಯಲ್ಲಿ ಇವರ ಸ್ನೇಹಿತರು ಯಾವ ರೀತಿ ಭಾಗಿಯಾಗಿದ್ದು ಮತ್ತು ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಮತ್ತು ವಿಚಾರವನ್ನು ಮಾತಾಡಲಿಕ್ಕೆ ಹಾಸ್ಟೆಲ್ನಲ್ಲಿರ್ತಕ್ಕಂಥ ಕೆಲ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ನಿನ್ನೆ ಎಷ್ಟು ಗಂಟೆಗೆ ಹೋಗಿದ್ರಿ, ಏನಾಯಿತು ಅಲ್ಲಿ ವಾಸ್ತವವಾಗಿ ಘಟನೆಯಲ್ಲಿ ನಡೆದಿದ್ದೇನು ಸರ್? ಸರ್ ನಿನ್ನೆ ಒಂದು 7:45-8 ಗಂಟೆಗೆ ಎಲ್ಲ ಹಾಸ್ಟೆಲ್ ಹುಡುಗರು ಸುಮಾರು ಜನ ಅಲ್ಲಿಗೆ ಹೋಗಿದ್ವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕುಣಿಯೋದಕ್ಕೆ ಅಂದ್ಬಿಟ್ಟು ಮೆರವಣಿಗೆ ನೋಡೋದಕ್ಕೆ ಅಂದ್ಬಿಟ್ಟು ಕೆಲವರು ಜನ ಎಲ್ಲ ಹೋಗಿದ್ವಿ. ಹೋಗಿದ್ದ ಸಂದರ್ಭದಲ್ಲಿ ಏನಾಯಿತು ಅಂದರೆ ಮೇನ್ ರೋಡಿಗೆ ಬಂತು ಮೆರವಣಿಗೆ. ಮೇನ್ ರೋಡಿಗೆ ಬರಬೇಕಾದ್ರೆ ಟ್ರಕ್ ಬಂದಿರೋದು ಯಾರೋ ಕೂಡ ಗೊತ್ತಿಲ್ಲ. ಇನ್ನೊಂದು 10 ನಿಮಿಷ ಆಗಿದ್ರೆ ರೈಲ್ವೆ ಗೇಟ್ ದಾಟ್ತಿತ್ತು ಇದು ಮೆರವಣಿಗೆ. ಬಟ್ ಏನಾಗಿದೆ ಅಂದರೆ ಡೈರೆಕ್ಟ್ ಭಾರಿ ಫಾಸ್ಟಾಗಿ ಟ್ರಕ್ ಬಂದಿರೋದ್ರಿಂದ ಏಕದಮ್ ಬಂದು ಯಾರೋ ಗೊತ್ತೇ ಇಲ್ಲ, ಅಲ್ಲಿ ಗೊತ್ತೇ ಆಗಿಲ್ಲ, ಆ ಥರ ಬಂದು ಹೊಡೆದಿದ್ದಾನೆ. ಹಂಗಾಗಿ ಮೃತಪಟ್ಟಿದ್ದಾರೆ ಸರ್. ಅದರ ಈಗ ಎಷ್ಟು ಗಂಟೆಗೆ ಹೋಗಿದ್ರಿ, ನೀವು ಯಾರೆಲ್ಲ ಹೋಗಿದ್ರಿ ಮತ್ತು ಎಷ್ಟು ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ನಿನ್ನೆ ನಡೆದಂಥ ಗಣೇಶ ಮೂರ್ತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ? ಸರ್ ಸುಮಾರು 25 ಜನದಿಂದ 30 ಜನ ನಮ್ಮ ಹುಡುಗರುಗಳು ಇದ್ದರು. ಇಲ್ಲಿ ಹಾಸ್ಟೆಲ್ ಏನು ಬಾಯ್ಸ್ ಹಾಸ್ಟೆಲ್ ಏನಿದೆ, ನಾವು ಒಂದು 30 ಜನ ಇಲ್ಲೇ ಹೋಗಿದ್ವಿ. ಕೆಲವ್ರು ನೋಡೋಕೆ ಹೋಗಿದ್ರು, ಕೆಲವ್ರು ಕುಣಿತಿದ್ರಲ್ಲ. ಒಟ್ಟಿನಲ್ಲಿ ಸಮಾರಂಭಕ್ಕೆ ಎಲ್ಲ ಹೋಗಿದ್ವಿ. ಹಿಂಗೆ ಆಯ್ತು ಅಂತ ಖಂಡಿತ ಸರ್ ಗೊತ್ತಿಲ್ಲ ಸರ್ ಇದು ಹೆಂಗಾಗಿದೆ ಅಂತ. ಬಟ್ ಏಕದಮ್ ಒಂದು ಕಂಟೈನರ್ ಒಂದು ಹೊಡೆದಿಟ್ಟಿಗೆ ಎಲ್ಲ ಸಾವನ್ನಪ್ಪಿದ್ದಾರೆ ಸುಮಾರು ಜನ. ಈಗ ನಿಮ್ಮ ಗೆಳೆಯರಾಗಿದ್ದಂಥ ಮಿಥುನ್ ಆಗಿರ್ಬೋದು, ಈಶ್ವರ್ ಆಗಿರ್ಬೋದು, ಇಂಥ ಯಾರೆಲ್ಲ ನಿನ್ನೆ ಅಸುನೀಗಿದ್ದಾರೆ? CS ಹುಡುಗ ಒಬ್ಬ ಸುರೇಶ್ ಅಂದ್ಬಿಟ್ಟು ಅವನೊಬ್ಬ ಮೃತಪಟ್ಟಿದ್ದಾನೆ. ಮತ್ತು ಮಿಥುನ್ ಅಂದ್ಬಿಟ್ಟು ನಮ್ಮ ರೂಮ್ ಎಷ್ಟೇ ಅವನು ಕೂಡ ಮೃತಪಟ್ಟಿದ್ದಾನೆ. ಟೋಟಲ್ ನಮ್ಮ ಅಷ್ಟರಿಂದ 2 ಜನ ಸರ್. ವಿದ್ಯಾರ್ಥಿಗಳು 4 ಜನ ಮೃತಪಟ್ಟಿದ್ದಾರೆ. ಹೌದು ಸರ್. ಈಗ ಇನ್ನೊಬ್ಬರು ವಿದ್ಯಾರ್ಥಿ ಘಟನೆಯ ಸ್ಥಳದಲ್ಲಿದ್ದಂಥ ವಿದ್ಯಾರ್ಥಿನ ಮಾತಾಡಿಸ್ತೀನಿ. ಹೇಳಿ ಸರ್, ಪ್ರತಿನಿತ್ಯ ಜೊತೆಗೆ ಇರ್ತಿದ್ರಿ, ನಿನ್ನೆ ಒಂದು ಘೋರ ಘಟನೆ ನಡೆದಿದ್ದು, ಹೇಗಾಯಿತು ಮತ್ತು ನಿಮ್ಮ ಸ್ನೇಹಿತರ ವಿದ್ಯಾಭ್ಯಾಸ ಹೇಗಿತ್ತು ಸರ್? ನಮ್ಮ ಸ್ನೇಹಿತರು ನಾವು ಚೆನ್ನಾಗಿ ಓದ್ತಿದ್ವಿ ಸರ್. ನಾವು ನೈಟ್ ಊಟ ಮಾಡ್ತಿದ್ರೆ ನಮಗೆ ಇನ್ಸಿಡೆಂಟ್ ಗೊತ್ತಿಲ್ಲ ಸರ್. ನಾವು ಊಟ ಮಾಡ್ಕೊಂಡು ರೂಮಲ್ಲಿ ಕೂತ್ಕೊಂಡಿದ್ವಿ. ನಾವು ರೂಮಲ್ಲಿದ್ದಾಗ ಕಾಲ್ ಬಂತು ನಮಗೆ. ನಾವು ಕಾಲ್ ಬಂದಾಗ ಹೋದರೆ ಅವಾಗ ಇನ್ಸಿಡೆಂಟ್ ನಡೆದಿತ್ತು ಸರ್. ಅದು ಯಾವ ಥರ ಆಯಿತು ಅಂತ ನಮಗೆ ಆ ಮಾಹಿತಿ ಗೊತ್ತಿಲ್ಲ ಸರ್. ಈಗ ಮತ್ತೊಬ್ಬ ವಿದ್ಯಾರ್ಥಿನ ಮಾತಾಡ್ತೀನಿ. ಸರ್ ಹೇಳಿ, ನಿನ್ನೆ ಅಷ್ಟೇ ಮಿಥುನ್ ಅವರು ಹುಟ್ಟುಹಬ್ಬನ ಆಚರಿಸ್ಕೊಂಡಿದ್ರು, ನೀವೆಲ್ಲ ಅದರಲ್ಲಿ ಭಾಗಿಯಾಗಿದ್ರಿ. ಆದರೆ ಹುಟ್ಟುಹಬ್ಬದ ದಿನವೇ DJ ನೃತ್ಯಕ್ಕೆ ಏನೋ ಒಂದಷ್ಟು ಸಮಯ ಸಂತೋಷದಲ್ಲಿರೋಣ ಅಂತ ಹೋದಂಥ ಮಿಥುನ್ ಮತ್ತು ಇನ್ನಿತರ ಸ್ನೇಹಿತರು ಅಲ್ಲಿ ಅಸುನೀಗಿದ್ದಾರೆ. ಅವರ ಸಂಭ್ರಮಾಚರಣೆ ಹಿಂದಿನ ದಿನ ನೀವು ನೆನೆಸ್ಕೊಳ್ಳೋದಾದರೆ ಮತ್ತು ಹೇಗೆ ಅವರು ಭಾಗಿಯಾಗಿರ್ಬೋದು, ಎಷ್ಟು ಜನ ಸ್ನೇಹಿತರು ಭಾಗಿಯಾಗಿದ್ರು ಸರ್? ಒಂದು 25ರಿಂದ 30 ಜನ ಭಾಗಿಯಾಗಿದ್ದು. ಅವನು ನಮ್ಮ ಜೊತೆ ಎಲ್ಲ ತುಂಬ ಖುಷಿಯಾಗಿರ್ತಿದ್ದ. ಮತ್ತು ಊಟ ಮಾಡೋಕ್ಕೆ ಅಂತ ಬಂದಿದ್ದು ನಾವೆಲ್ಲ. ಅವನು ಊಟ ಮಾಡೋಕ್ಕೆ ಬಂದಿದ್ದ. ಹೋಗದಿದ್ದರೆ ಏನೋ ಉಳ್ಕೊಳ್ಳೋನೋ ಏನೋ ಗೊತ್ತಿಲ್ಲ. ಆದರೆ ಹೋದ, ಕುಣಿತಿದ್ದ, ಹೆಂಗಾಯಿತು ಏನಾಯಿತು ಅಂತೆಲ್ಲ ಗೊತ್ತಿಲ್ಲ. ಅಂದರೆ ಅರ್ಧ ಜೀವ ಅಲ್ಲೇ ಹೋಗಿತ್ತು. ಟ್ರಕ್ ಬಂದು ಹೊಡೆದಾಗಲೇ ಅರ್ಧ ಜೀವ ಹೋಗಿತ್ತು. ಕರ್ಕೊಂಡು ಹೋಗೋದ್ರೊಳಗೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಸರ್. ಈ ವಿದ್ಯಾಭ್ಯಾಸದಲ್ಲಿ ಮಿಥುನ್ ಆಗಿರ್ಬೋದು, ಈಶ್ವರ್ ಆಗಿರ್ಬೋದು ಮತ್ತು ಸುರೇಶ್ ಆಗಿರ್ಬೋದು, ಇವರೆಲ್ಲ ಹೇಗಿದ್ರು ಸರ್? ನಿಮ್ಮ ಜೊತೆ ಎಲ್ಲ ಒಡನಾಟ ಇತ್ತು, ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದ್ರಾ? ಎಲ್ಲ ತುಂಬ ಚೆನ್ನಾಗಿ ಓದ್ತಿದ್ರು ಸರ್. ಅವರೆಲ್ಲ ಒಳ್ಳೆ ಹುಡುಗರೇ, ಯಾರ ತಂಟೆಗೂ ಹೋಗಿಲ್ಲ, ಏನು ಗಲಾಟೆ ಏನೂ ಮಾಡ್ಕೊಳ್ಳಲ್ಲ. ಹಾಸ್ಟೆಲಲ್ಲಿ ತುಂಬ ಚೆನ್ನಾಗಿದ್ದರು. ಮತ್ತು ನಮ್ಮ ಜೊತೆ ಎಲ್ಲ ಖುಷಿಯಾಗಿ ಎಲ್ಲ ಜೊತೆಗೆ ಇರ್ತಿದ್ದು. ಅವರ ಪೋಷಕರು ಕೂಡ ಕನಸ್ಕೊಂಡಿರ್ತಾರೆ, ನನ್ನ ಮಗ ಇಂಜಿನಿಯರ್ ಆಗ್ತಾನೆ, ಸರ್ಕಾರಿ ಕೆಲಸ ತಗೊಳ್ತಾನೋ ಅಥವಾ ಸರ್ಕಾರಿ ಕಾಲೇಜಲ್ಲಿ ಓದ್ತಿರೋದ್ರಿಂದ ವಿದ್ಯಾಭ್ಯಾಸದ ತುಂಬ ಮುಂದೆ ಇದ್ದಾನೆ, ಮುಂದೆ ನಮ್ಗೆ ಆಸರೆ ಆಗ್ತಾನೆ ಎಂಬಂಥ ಎಲ್ಲ ಆಶಯಗಳನ್ನು ಇಟ್ಕೊಂಡಿರ್ತಾರೆ. ಈಗ ಅವರ ಸಿಡಿಲು ಬಡ್ದಂಗೆ ಆಗಿದೆ ಅವ್ರಿಗೆ. ಹೇಗೆ ಅನಿಸುತ್ತೆ ನಿಮಗೆ ಸರ್? ಅಂದರೆ ಹುಟ್ಟುಹಬ್ಬದ ದಿನವೇ ಅವ್ನು ಸತ್ತೋಗಿರೋದು ಅಂದರೆ ತುಂಬ ಕ್ರೂರ ಅನಿಸುತ್ತೆ ಸರ್. ಇನ್ನೊಂದು 3-4 ತಿಂಗಳು ಬಿಟ್ಟಿದ್ರೆ ಅವ್ನು ಫೈನಲ್ ಇಯರ್ ಮುಗ್ದೋಗಿರೋದು ಸರ್. ಇಂಜಿನಿಯರಿಂಗೇ ಮುಗ್ದೋಗಿರೋದು. ಏನೋ ಕೊನೆ ವರ್ಷ ಕುಣಿಯೋಣ, ಎಂಜಾಯ್ ಮಾಡೋಣ ಹುಡುಗರ ಜೊತೆ ಅಂತ ಹೋಗಿದ್ದಾನೆ. ಆದರೆ ಈ ಥರ ಸಂಭವಿಸಿದೆ ಸರ್. ಇದು ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ
ಮಿಥುನ್ ಮತ್ತು ಸುರೇಶ್, ಈಶ್ವರ್ ಇವರ ಸಹಪಾಠಿಗಳು ಮತ್ತು ಹಾಸನಲ್ಲಿರ್ತಕ್ಕಂಥ ಅವರ ಜೊತೆಗಾರರು ಹೇಳ್ತಿರ್ತಕ್ಕಂಥ ಮತ್ತು ಕೆಲ ನಿಮಿಷಗಳು ಅಲ್ಲಿಂದ ಬಚಾವಾಗಿದೆ ಸಾಕಾಗಿತ್ತು. ಮಿಥುನ್ ಮತ್ತು ಇನ್ನಿತರ ಸ್ನೇಹಿತರು ಉಳಿದುಕೊಳ್ತಿದ್ರು. 10 ನಿಮಿಷದ ಅಂತರದಲ್ಲಿ ಹೊರಗಡೆ ಅವರು ಕೂಡ ಬರ್ತಿದ್ರು. ಈ ಒಂದು ಟ್ರಕ್ ಯಮಸ್ವರೂಪಿಯಾಗಿ ಬಂದಿದ್ದರಿಂದ ಅಲ್ಲಿ ಕೆಲ ಕಾಲ ಖುಷಿಯಿಂದ ಇರೋಣ ಎಂಬಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಥಳಕ್ಕೆ ಹೋಗಿದ್ರು. ಆದರೆ ಅವರು ಅಲ್ಲಿಂದ ವಾಪಸ್ ಬರಲಿಲ್ಲ. ನಮ್ಮ ಜೊತೆಯೆಲ್ಲ ಚೆನ್ನಾಗೇ ಇದ್ದರು. ವಿದ್ಯಾಭ್ಯಾಸನೂ ಕೂಡ ಇನ್ನೇನು 3 ತಿಂಗಳಾಗಿದೆ. ಅವರ ಇಂಜಿನಿಯರಿಂಗ್ ಪದವಿ ಕೂಡ ಮುಗೀತಿತ್ತು. ಒಳ್ಳೆಯ ವಿದ್ಯಾರ್ಥಿಯಾಗಿದ್ದರು. ಅದು ಈ ರೀತಿಯಂಥ ಘೋರ ಘಟನೆ ಅವ್ರನ್ನ ಬಲಿ ಪಡೆದಿದೆ. ನಾವು ಕೂಡ ನೆನ್ನೆ ಅವ್ರ ಜೊತೆ ಇದ್ವಿ ಎಂಬಂಥ ಎಲ್ಲ ವಿಚಾರವನ್ನು ಮಿಥುನ್ ಮತ್ತು ಇನ್ನಿತರ ಸ್ನೇಹಿತರ ಜೊತೆಗಾರರು ಇಲ್ಲಿ ಹಂಚಿಕೊಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.